ಯಾವತ್ತಾದರೂ ಈ ಸಹವಾಸ ಸಾಕಪ್ಪ ಅಂತ ಅನ್ಸಿದ್ದು ಯಾವತ್ತಾರ ಅನಿಸ್ತಾ ನನಗೆ? ಜೋಬಲ್ಲಿ ದುಡ್ಡೇ ಇರ್ತಿರಲಿಲ್ಲ, ಕೆಲಸದಲ್ಲಿದ್ದರೂ ಕೂಡ ನಾನಿದ್ದಂಥ ವಾತಾವರಣಕ್ಕೆ ಕೋಟಿಗೊಬ್ಬ ಅಂತ ಸಿನಿಮಾ ಅಂತ 15 ದಿವಸ ಕೆಲಸ ಮಾಡಿದ್ರು ನಮಗೆ ದುಡ್ಡು ಸಿಗದೇ ಇರೋಂಥದ್ದು ಪ್ರಸಂಗಗಳಿದೆ. ಹೆಂಡತಿ ಮಕ್ಕಳಿಗೆ ತಣ್ಣೀರು ಬಟ್ಟೆ ಈ ಥರದ್ದು ಎಷ್ಟೋ ಸರಿ ಆಗಿದೆ. ಪೇಮೆಂಟ್ ಇಸ್ಕೊಳ್ಳೋದಕ್ಕೆ ಸಾಕಾಗೋಗ್ಬಿಡುತ್ತೆ ಇವತ್ತೂ ಅಷ್ಟೆ. ಸೂರ್ಯವಂಶದ ಬಗ್ಗೆ ಮಾತಾಡೋದಾದ್ರೆ ಆ ಒಂದು ಸೀನ್ ಇವತ್ತಿಗೂ ಕಾಡುತ್ತೆ. ಸೂರ್ಯವಂಶ ನನ್ನ ಒಂದು ಇತಿಹಾಸ, ಯಾವುದು ಜನರ ಮನಸ್ಸಲ್ಲಿ ಉಳಿಲ್ಲ, ಜನರ ಮನಸ್ಸಲ್ಲಿ ಉಳಿದಿದ್ದು ಸೂರ್ಯವಂಶದಲ್ಲಿ ಉಳಿದ ಸಣ್ಣ ಪಾತ್ರ. ಸುರೇಶ್ ಅವರು ಕಳ್ಕೊಂಡಿದ್ದೇನೋ ಗಳಿಸಿದ್ದೇನೋ? ಕಳ್ಕೊಂಡಿದ್ದು ವಯಸ್ಸು ಸರ್. ಸಿನಿಮಾ ಇಂಡಸ್ಟ್ರಿ ಇಷ್ಟು ವರ್ಷ ಮಾಡೋದಲ್ಲ, ಯಾವತ್ತಾದರೂ ನನಗೆ ಈ ಸಿನಿಮಾ ಬಂದಿದ್ದು ತುಂಬ ನೋವಾಯಿತು, ಈ ಸಹವಾಸ ಸಾಕಪ್ಪ ಅಂತ ಅನ್ಸಿದ್ದು ಯಾವತ್ತಾರ ಅನಿಸ್ತಾ ನನಗೆ? ಆರಂಭದ ದಿನಗಳಲ್ಲಾಗಿರ್ಬೋದು. ಆರಂಭದ ದಿನಗಳಲ್ಲಿ ಸಾಕಪ್ಪ ಅಂತ ಅನಿಸಿದ್ರು ಕೂಡ ಮುಂದೊಂದು ದಿನ ನನ್ನ ಇದಕ್ಕೆ ಗಟ್ಟಿ ಮಾಡ್ಕೋಬೇಕು. ಅದು ಎಷ್ಟೇ ಕಷ್ಟ ಇಲ್ಲ, ತುಂಬ ಕಷ್ಟಪಟ್ಟಿದ್ದೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ನನಗಿಂತ 100 ಪಟ್ಟು ಇಮ್ಮಿಡಿಯಾಗಿ ಕಷ್ಟಪಟ್ಟಿರೋರು ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಕಷ್ಟಪಟ್ಟಿರೋದು ಅವನು ದೊಡ್ಡದೆ. ನಮ್ಮ ದೇಹಕ್ಕೆ, ನಮ್ಮ ಪರಿಸರಕ್ಕೆ, ನಾನಿದ್ದಂಥ ವಾತಾವರಣಕ್ಕೆ ಜೋಬಲ್ಲಿ ದುಡ್ಡೇ ಇರ್ತಿರಲಿಲ್ಲ, ಕೆಲಸದಲ್ಲಿದ್ದರೂ ಕೂಡ ನನಗೆ ಹಬ್ಬದ ದಿನಗಳಲ್ಲಿ ತಿಂಗಳು ಒಂದು ಪಿಕ್ಚರ್ ನೋಡಿಬಿಟ್ರೆ ನನ್ನ ಬಡ್ಜೆಟ್ ಮುಗ್ದೋಯ್ತು. ಆಮೇಲೆ ನಾವು ಓದ್ತಾ ಇದ್ದರೂ ಕೂಡ ಅಷ್ಟೇ, ಒಂದು ಪ್ಯಾಂಟು ಒಂದು ಶರ್ಟ್ ಅದನ್ನೇ ಒಕ್ಕೊಂಡು ಅದನ್ನೇ ನೀಟಾಗಿ ಐರನ್ ಮಾಡ್ಕೊಂಡು ಕಾಲೇಜಲ್ಲಿ ಕಿಂಗ್ ಥರ ಇರಬೇಕು. ಏನೋ ರಾಜ್ಕುಮಾರ್ ಅಂತ ಕರಿಯೋರು ನನ್ನ. ಐರನ್ ಹಂಗೆ ನಿಂತ್ಕೊಳ್ಳೋದು, ಬೆಲ್ ಬಾಟಮ್ ಪ್ಯಾಂಟು ಸ್ಟೈಲಾಗಿರುತ್ತೆ, ಲೀಡ್ರ್ ಥರ ಇದ್ವಿ. ಒಂದೇ ಪ್ಯಾಂಟು ಒಂದೇ ಶರ್ಟ್, ವೈಟ್ ಶರ್ಟು ಒಂದು ಕಾಕಿ ಪ್ಯಾಂಟು, ಬ್ಯೂಟಿಫುಲ್ ಆಗಿದ್ವಿ ನಾವು. ಏನು 100 ಪ್ಯಾಂಟ್ಗಳಿರಲಿಲ್ಲ, 100 ಶರ್ಟ್ ಇರಲಿಲ್ಲ, ದುಡ್ಡಿರೋ ಥರ. ಅದರಲ್ಲೂ ಅದಾದಮೇಲೆ ಕೆಲಸಕ್ಕೆ ಸೇರಿದ್ಮೇಲೂ ಅಷ್ಟೇ ಸುಮಾರು ವರ್ಷಗಳು ಏನಾದರೂ ಒಂದು ಸೈಟಿಗೆ ದುಡ್ಡು ಕಟ್ಟಬೇಕು ಅಂದರೆ 6% ಬಡ್ಡಿಗೆ ತೊಗೊಂಡು ನಾನು ಸೈಟಿಗೆ ದುಡ್ಡು ಕಟ್ಟಿದ್ದೀನಿ. ಊರಿಗೆ ಹೋಗ್ಬೇಕು ಅಂದರೆ ಸಾಲ ಮಾಡಿಬಿಟ್ಟು 6% ಬಡ್ಡಿ ತೊಗೊಂಡು ಊರಿಗೆ ಹೋಗೋಬ್ಬರು ಖರ್ಚ್ಕೊಂಡು ಇಸ್ಕೊಂಡಿದ್ದೀನಿ. ಸಂಬಳ ಸಾಕಾಗ್ತಿರಲಿಲ್ಲ, ಸರ್ಕಾರದ್ದು ಪೇಮೆಂಟ್ ಸಣ್ಣ ಕೆಲಸದಲ್ಲಿ. ಅದಾದಮೇಲೆ ಅದು ಇದು ಏನೋ ಒಂಚೂರು ಮಾಡ್ಕೊಂಡು ಸ್ವಲ್ಪ ಸಂಬಳನೂ ಜಾಸ್ತಿ ಆಯಿತು. ಭಾಳ ಶಿಸ್ತುಬದ್ಧವಾಗಿ ಒಂದು ಅರ್ಧ ಕಾಫಿ ಕುಡಿದ್ರೆ ಕಷ್ಟನೇನೋ, ನನ್ನ ಪಾಕೆಟ್ ಬುರದಾಗ್ಬಿಡುತ್ತೆ ಅನ್ನೋ ದೃಷ್ಟಿನಲ್ಲಿ ನಾವು ಆ ಒಂದು ಮಧ್ಯಮ ವರ್ಗದಲ್ಲೇ ನಾನು ಬೆಳ್ಕೊಂಡು ಬಂದಿದ್ದು. ತುಂಬ ಹೆಚ್ಚು ನನಗೆ ಕೈ ತುಂಬ ಎಲ್ಲೂ ನನಗೆ ಸಂಬಳನೂ ಸಿಗಲಿಲ್ಲ, ಇದೂ ಇಲ್ಲ. ಆಮೇಲೆ ಅನುಕೂಲ ಆಯಿತು, ಆಫೀಸಲ್ಲಿ ಒಳ್ಳೆ ಸಂಬಳನೂ ಬಂತು. ಆಮೇಲೆ ಮಕ್ಕಳನ್ನು ಓದ್ಸೋಕ್ಕಾಯಿತು. ಮಕ್ಕಳಿಗೂ ಅಲ್ಲಿ ಇಲ್ಲಿ ಕಷ್ಟಪಟ್ಟು ಭಾಳ ಕೂಡಿಟ್ಟಡದಲ್ಲೇ ನಾವು ಮಕ್ಕಳನ್ನ ಮನೆ ಕಟ್ಟಿದ್ದು ಎಲ್ಲ ಜೀವನ ಮಾಡಿದ್ವಿ. ಎಸ್ ಸರ್. ನಿಮ್ಮ ಆಮೇಲೆ ಇನ್ನೊಂದು ಏನೋ ಕೇಳಿದ್ರೆ ನೀವು, ಅದೇ ಸಹವಾಸ ಸಾಕು ಅಂತ ಅನಿಸ್ತು ಅಂತ ಹೇಳಿ ಅಂತಂದರೆ ಏನಂತಂದರೆ ಎಲ್ಲೋ ಒಂದು ಕಡೆ ಬೇಜಾರಾಗೋದು, ತೀರಾ ಬೇಜಾರಾಗೋದು. ದುಡ್ಡು ಕೊಡದೇ ಇದ್ದಾಗ ಈಗ ಕೆಲವೊಂದು ಕೆಲಸ ಮಾಡಿಸ್ಕೊಂಡು ಕೊಡೋದಿಲ್ಲ. ಕೆಲಸ ಕೋಟಿಗೊಬ್ಬ ಅಂತ ಸಿನಿಮಾ ಅಂತ 15 ದಿವಸ ಕೆಲಸ ಮಾಡಿದ್ರು ನಮಗೆ ದುಡ್ಡು ಸಿಗದೇ ಇರೋಂಥದ್ದು ಪ್ರಸಂಗಗಳಿದೆ. ಇನ್ಯಾವುದೋ ಸಿನಿಮಾ ತಿಂಗಳಾನುಗಟ್ಟಲೆ ಸ್ವಲ್ಪ ಕೆಲಸ ಮಾಡೋದು, ಆಫೀಸಲ್ಲೂ ಸಂಬಳ ಇಲ್ಲ, ಇಲ್ಲೂ ಸಂಬಳ ಇಲ್ಲ, ಹೆಂಡತಿ ಮಕ್ಕಳಿಗೆ ತಣ್ಣೀರು ಬಟ್ಟೆ ಈ ಥರದ್ದು ಎಷ್ಟೋ ಸರಿ ಆಗಿದೆ. ಸಾಕಪ್ಪ ಇದು ನನಗೆ ಬೇಡ, ಇದು ಯಾಕಾದರೂ ಬಂದು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಇರೋ ಸಂಬಳದಲ್ಲಿ ಬದುಕೊಂಡು ಇದು ಬಿಡೋಣ ಅಂತ ಅನಿಸೋದು. ಆದರೆ ಆ ಟೈಮಲ್ಲಿ ನೆಕ್ಸ್ಟ್ ಸಿಕ್ಕರೆ, ಸರ್ ನೀವು ಆ ಸಿನಿಮಾದಲ್ಲಿ ಮಾಡಿದಿರಿ, ಈ ಸಿನಿಮಾದಲ್ಲಿ ಮಾಡಿದರೆ, ಅಯ್ಯೋ ಅಟ್ಲೀಸ್ಟ್ ಅವ್ರಿಗೋಸ್ಕರನಾದರೂ ನಾನು ಹೊಟ್ಟೆ ಇಸ್ಕೊಂಡು ಕೆಲಸ ಮಾಡಬೇಕು, ಪುಕ್ಸಟ್ಟೆ ಕೆಲಸ ಮಾಡಬೇಕು, ಯಾವ ದುಡ್ಡು ಕೊಡೋದಿರೋ ಬರೋ. ಮೊನ್ನೆ ಕೂಡ ಯಾವುದೋ ಪಿಕ್ಚರಲ್ಲಿ ಮಾಡಿದ್ದು. ಈಗ ನೋಡಿ, ನಾನು ಸಿನಿಮಾ ಮಾಡಿ ನಾನು ಕೂಡಿಟ್ಟ ಹಣದಲ್ಲಿ ಎಷ್ಟು ಅಂತ ಬಡ್ಜೆಟ್ ಹಾಕಿದ್ನೋ ಪ್ರತಿಯೊಬ್ಬರಿಗೂ ಕೊನೆ ಸಾಲಲ್ಲಿ ನಿಂತಂಥ ಒಬ್ಬ ಕಲಾವಿದನಿಗೂ ಕೂಡ, ಕೆಲಸಗಾರನಿಗೂ ಕೂಡ ಅವತ್ತು ಪೇಮೆಂಟು ಈ ಸಾಯಂಕಾಲ ನೀವು ಪ್ಯಾಕಪ್ ಆಗೋಕ್ಕಿಂತ ಮುಂಚೆ ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಪೇಮೆಂಟ್ ಎಲ್ಲ ಗೂಗಲ್ ಪೇ ಮಾಡಿ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ಸರ್, ಪ್ರಾಮಾಣಿಕವಾಗಿ ಕೊಟ್ಟಿದ್ದೀನಿ. ಇದು ಒಬ್ಬ ನೋವೇನೋ ಅಂತ ಗೊತ್ತು, ಒಬ್ಬ ಕೆಲಸಗಾರನಿಲ್ಲ. ಆದರೆ ನನಗೆ ಕೆಲವೊಂದು ಕಡೆ ಕೊಟ್ಟಿದ್ದಾರೆ, ಅದರಲ್ಲೂ ಹಿಡಿದು ಕೊಟ್ಟಿದ್ರು. ಆದರೆ ಕೆಲವೊಂದು ಕಡೆ ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಆ ಪೇಮೆಂಟ್ ಇಸ್ಕೊಳ್ಳೋದಕ್ಕೆ ಸಾಕಾಗೋಗ್ಬಿಡುತ್ತೆ ಇವತ್ತೂ ಅಷ್ಟೆ. ಚೌಕಾಸಿ ಮಾಡ್ತಾರೆ, ಅಷ್ಟು ಚೌಕಾಸಿ ಮಾಡ್ತಾರೆ. ಅಷ್ಟು ಇನ್ನು ಹೆಂಗೆ ಆ ಸಿನಿಮಾ ಒಳ್ಳೆ ರೀತಿಯಲ್ಲಿ ಆಚೆಗೆ ಬರುತ್ತೆ, ಎಲ್ಲಿ ಹೆಂಗೆ ಉದ್ಧಾರ ಆಗ್ತಾರೆ ಅವರು. ಎಸ್ ಸರ್. ಸೂರ್ಯವಂಶದ ಬಗ್ಗೆ ಮಾತಾಡೋದಾದ್ರೆ ಆ ಒಂದು ಸೀನ್ ಇವತ್ತಿಗೂ ಕಾಡುತ್ತೆ. ದೊಡ್ಡಣ್ಣ ಮತ್ತು ನಿಮ್ಮ ಕಾಂಬಿನೇಷನ್ ಸೂಪರ್. ಅದು ಬಹುತೇಕ ನಾಯಕ್ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೊಂತ ಹೋಗ್ತೀರಿ. ಆ ಸಿನಿಮಾದ ಅನುಭವ ಅಂದರೆ ಸೂರ್ಯವಂಶದಲ್ಲಿ
ಅಲ್ಲಿ ವಿಷ್ಣು ಸರ್ ಇದ್ರು. ವಿಷ್ಣು ಸರ್ ನಡುವಿನ ಬಾಂಧವ್ಯ ಅದೆಲ್ಲ ಹೇಗಿತ್ತು ಸರ್? ಸರ್ ನಾವು ಎಲ್ಲ ಇಂಟ್ರ್ಯೂಗಳಲ್ಲಿ ಹೇಳಿ ಸಾಕಾಗಿದೆ. ಸರ್ ಅವ್ರ ಜನನೂ ಕೇಳಿ ಸಾಕಾಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಈ ನಮ್ಮ ಕೆಲವರು ಕಲಾವಿದನೇ ಹೇಳ್ಕೊಂಡು ಇಡೀ ಸಂದರ್ಶನ ಮುಗಿಸ್ಬಿಡ್ತಾನೆ ಅಂತ ಕೂಡ ಆಗಿರುತ್ತೆ. ನನಗೇನು ಅಂತಂದರೆ ಒಂದು ಮೈಲಿಗಲ್ಲು ಸರ್. ಸೂರ್ಯವಂಶ ನನ್ನ ಅಷ್ಟು ಚಿತ್ರಗಳ ಒಟ್ಟು ಮೊತ್ತದಲ್ಲೇ ಸೂರ್ಯವಂಶ ನನಗೊಂದು ಇತಿಹಾಸ. ನನಗೆ ಅತ್ಯಂತ ಜನಪ್ರಿಯತೆ ತಂದು ಕೊಟ್ಟಂಥ ಚಿತ್ರ ಎಸ್ ನಾರಾಯಣವ್ರು. ನನಗೆ ಅವ್ರಿಗೆ ನಾನು ಅಭಾರಿಯಾಗಿರಬೇಕು. ನಾನೀಗ ಎಸ್ ನಾರಾಯಣ್ ನನಗೊಂದು 7-8 ಪಿಕ್ಚರು ಕೊಟ್ಟರು, ಕೆಲವು ನಿರಂತರ. ಆಮೇಲೆ ಏನೋ ನಾವು ಬೇಡ ಅನಿಸ್ತೋ ಏನೋ ಗೊತ್ತಿಲ್ಲ, ಅವರು ಮಾಡಿದ ಚಿತ್ರಗಳಿಗೆ ನನಗೆ ಪಾತ್ರ ಕೊಡಲಿಲ್ಲ. ಅವರು ಬೇಡ ಅನಿಸ್ತೋ ಇಲ್ಲ, ಅವ್ರಿಗೇನೋ ಒಂದು ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡ್ಬಿಟ್ರೆ ಅದನ್ನೇ ಇಟ್ಕೊಂಡ್ಬಿಡ್ತಾರೆ ಅವರು. ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ನಾವು ಅನಿವಾರ್ಯವಾಗಿ ಯಾವಾಗಲೂ ಒಂದ್ಸರಿ ಯಾರೋ ನಾವು ಮಿಸ್ ಮಾಡಿರ್ತಾರೆ, ಅವ್ರು ಹೇಳಿ ಕಳಿಸಿರ್ತಾರೆ, ಇದು ಮಾಡ್ತಾರೆ, ಇಲ್ಲ ಬೇರೆ ಯಾವುದೋ ಶೂಟಿಂಗಲ್ಲಿ ಇರ್ತೀರಿ, ಅವ್ರು ನಾನು ಕರೆದಾಗ ಬರಲಿಲ್ವಲ್ಲ ಅಂತ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ಕರೀದೇ ಇರೋದು ಇರೋದೆ. ಈ ಥರದ್ದು ಅವ್ರನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಪಾಪ ಏನು ಮಾಡೋದು, ನಾವು ಇಲ್ಲೆಲ್ಲ ಒಪ್ಕೊಂಡಿರ್ತೀವಿ, ಒಪ್ಕೊಂಡು ಸಿನಿಮಾ ಮಾಡ್ತಿರ್ತೀವಿ, ಡೇಟ್ಸು ಪ್ರಾಬ್ಲಮ್ ಆಗುತ್ತೆ. ಈ ಥರದ ಗೊಂದಲಗಳಲ್ಲಿ ಅವ್ರ ಸಿನಿಮಾಗಳು ಸುಮಾರು ಸಿನಿಮಾಗಳು ಮಾಡೋಕ್ಕಾಗಲಿಲ್ಲ. ಅವ್ರಿಗೂ ಅದು ಅಸಮಾಧಾನ ಇದೆ. ಏನು ಮಾಡಲಿ, ಒಳ್ಳೆ ಅವರು ಅತ್ಯಂತ ಚಟುವಟಿಕೆಯ ಚುರುಕಾದ ನಿರ್ದೇಶಕ. ಅವರು ನನಗೆ ಅತ್ಯುತ್ತಮವಾದಂಥ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಬಾಮ ಸತಿಮಾಮ ಆಗ್ಬೋದು, ಸೂರ್ಯವಂಶಕ್ಕಿಂತ ಮೇಜರ್ ಕ್ಯಾರೆಕ್ಟರ್ಸ್ ಇದೆ. ಅದು ಚೆನ್ನಾಗಿ ನನ್ನ ಪ್ರತಿಭೆ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ನನ್ನವಳು ಇರ್ಬೋದು, ಚೆಲ್ಲಿದರ ಸಂಪಿಗೆ ಇರ್ಬೋದು, ಅವ್ರ ಚಿತ್ರಗಳಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿದ್ದು ಬಾಮ ಸತಿಮಾಮ ನನ್ನನ್ನು ಉಪಯೋಗಿಸ್ಕೊಂಡಿದ್ದು ಚೆನ್ನಾಗಿ ಕೊಟ್ಟರು. ಅದೇ ಥರ ನೀವು ಪಣಿ ರಾಮಚಂದ್ರ, ಸೀತಾರಾಮ್ ಕಾರಂತು ಅವ್ರದ್ದು ಸಿನಿಮಾಗಳು ಸಕ್ಸಸ್ ಆಗಲಿಲ್ಲ. ಸುಮಾರು ಪಾತ್ರಗಳು ಚೆನ್ನಾಗಿದ್ದು ಸಿಗಲಿಲ್ಲ. ಆಮೇಲೆ ಅದಲ್ದಲ್ಲೇ ಸುಮಾರು ರಕ್ತ ಕಣ್ಣೀರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಸುಮಾರು ಸಿನಿಮಾಗಳು, ಶ್ರೀರಸ್ತು ಶುಭಮಸ್ತಿಂದ ಸುಮಾರು ಸಿನಿಮಾಗಳು ಪಾಪ್ಯುಲರ್ ಆಯಿತು. ವೀರ ಕನ್ನಡಿಗ ಇರ್ಬೋದು, ಪುನೀತ್ ರಾಜ್ಕುಮಾರ್ ಜೊತೆ ಮಾಡಿದ ಪಕ್ಕದ ಮನೆ ಹುಡುಗಿರ್ಬೋದು, ಸುಮಾರು ಸಿನಿಮಾಗಳು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ರು. ಯಾವುದೂ ಜನರ ಮನಸ್ಸಲ್ಲಿ ಉಳಿಲ್ಲ. ಜನರ ಮನಸ್ಸಲ್ಲಿ ಉಳಿದಿದ್ದು ಸೂರ್ಯವಂಶದಲ್ಲಿ ಉಳಿದ ಸಣ್ಣ ಪಾತ್ರ. ಕರೆಕ್ಟ್. ಅದನ್ನೇ ಟ್ರೋಲ್ ಆಗ್ತಿರೋದು. ಇನ್ನು ಯಾವುದೋ ಕ್ರಿಕೆಟಲ್ಲಿ ಯಾರೋ ಗೆದ್ದರೂ ಟ್ರೋಲ್ ಮಾಡ್ತಾರೆ, ಇನ್ಯಾವುದೋ ಜೂಜಲ್ಲಿ ಗೆದ್ದರೂ ಟ್ರೋಲ್ ಮಾಡ್ತಾರೆ, ಬಸ್ಸಲ್ಲಿ ಇವರು ಪುಕ್ಸಟ್ಟೆ ಬಸ್ಸಲ್ಲಿ ಹೆಂಗಸರುಗಳು ಒಡೆದಾಡ್ತಿರುವಾಗಲೂ ಅದಕ್ಕೂ ನಮ್ಮ ಟ್ರೋಲ್ ಮಾಡ್ತಾರೆ. ಅದೇನೋ ನಮ್ಮಿಬ್ರು ಜೋಡಿ, ಧೀರೇಂದ್ರ ಗೋಪಾಲ್ ನನ್ನ ಜೋಡಿ, ಧೀರೇಂದ್ರ ಗೋಪಾಲ್ ಬೈತಾ ಇರ್ತಾರೆ, ನಾನು ಸುಮ್ಮನೆ ನೋಡ್ತಾ ಇರ್ತೀನಿ. ಅದಷ್ಟೇ, ಅಷ್ಟಕ್ಕೆ ಇಡೀ ಜನ. ಈಗ ನನಗೆ ತುಂಬಾ ವರ್ಷಗಳ ನಂತರ ಸರ್ ಮೂಕ್ ಸುರೇಶ್ ಅದು ನೀವು ಅಲ್ವಾ, ಮೂಕ್ ಸುರೇಶ್ ಅಲ್ವಾ ಅಂತ ಕೇಳುತ್ತೆ. ನಮ್ಗೆ ಅವಾಗ ಏನು ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ನೋವುಗಳನ್ನೆಲ್ಲ ಮರಿಬೋದು. ಕರೆಕ್ಟ್. ಎಸ್ ಸರ್, ಸಿನಿಮಾ ರಂಗದಲ್ಲಿ ನಿಮಗೆ ಅನಿಸಿದ್ದು ತಾರತಮ್ಯ ಅನ್ನೋದು ಇದೆಯಾ ಸರ್? ಸರ್ ಇಡೀ ಸಮಾಜದಲ್ಲೇ ಇದೆ ತಾರತಮ್ಯ. ಕರೆಕ್ಟ್. ಅದು ಒಳಗಡೆ ಆಂತರಿಕವಾಗಿ ಯಾವುದೋ ಒಂದು ಒಬ್ಬ ಇನ್ನೊಬ್ಬ ಜಾತಿಯವನಾಗಿ ಆ ಜಾತಿ ಭ್ರಮೆ ಇರುತ್ತಲ್ಲ, ಅದರಿಂದ ಇರ್ಬೋದು. ಇನ್ನೊಂದು ನಾನೊಬ್ಬ ಸ್ಟಾರು, ನನಗೆ ಕ್ಯಾರವನಲ್ಲಿ ಕೂತ್ಕೊಳ್ಳೋದು, ನಾನು ಇವರು ಹೊರಗಡೆ ಕೂತ್ಕೊಳ್ಳೋರು ಅನ್ನೋದು. ಕೆಲವರು ದಿನಕ್ಕೆ ಲಕ್ಷಾಂತರ ರೂಪಾಯಿ ತಗೊಳ್ಳೋವಂಥವ್ರು. ನಾವು 10,000 ದಾಟಲಿಲ್ಲ, ಯಾವಾಗಲೂ 10,000 10,000 ಒಳಗಡೆ ಇರ್ತೀವಿ ಅಂಥವ್ರು. ಈ ಥರದ್ದು ತಾರತಮ್ಯಗಳು ಇದ್ದೇ ಇರುತ್ತೆ. ಆಮೇಲೆ ಏನು ಅಂತಂದರೆ, ಏನೇ ಕೋಟಿಗಟ್ಟಲೆ ದುಡ್ಡು ಮಾಡಿದ್ರು ಕೂಡ ಅವ್ರ ದೇಹ ಎಷ್ಟಿದೆ, ದೇಹದ ಅಳತೆ ಅಷ್ಟೇ ಮಲಗೋಕ್ಕಾಗೋದು. ಹೊಟ್ಟೆ ಎಷ್ಟಿದೆ, ಹೊಟ್ಟೆ ಗಾತ್ರ ಎಷ್ಟಿದೆ, ಒಂದು ಸರ್ತಿಗೆ ಅಷ್ಟೇ ತಿನ್ನೋಕ್ಕಾಗೋದು. ಕರೆಕ್ಟ್. ದುಡ್ಡು ಏನೇನು ಹಾಕ್ತೀನಿ ಅಂದ್ಬಿಟ್ಟು ಅಷ್ಟೇ ಎಷ್ಟೇ ಹಾಕಿದ್ರು ಕೂಡ ಒಂದ್ಸರಿ ಮೈ ಮೇಲೆ ಒಂದೇ ಸರಿ ಒಂದು ಪ್ಯಾಂಟ್ ಹಾಕ್ಬೋದು, ಒಂದು ಶರ್ಟ್ ಹಾಕ್ಬೋದು, ಅದರೊಳಗೆ ಇನ್ನೊಂದು ಹಾಕ್ಬೋದು. ಎಲ್ಲದ್ದು ಚಿನ್ನದ್ದೇ ಹಾಕೊಳಕ್ಕಾಗಲ್ಲ. ಕರೆಕ್ಟ್. ಆಯಿತಾ? ಮೈ ಮೇಲೆ ಒಡವೆ ಹಾಕೊಂಡ್ರೆ ಎಷ್ಟು ಹಾಕೋಬೋದು, ಇರೋ ಬೆರಳಿಗೆ ಹಾಕೋಬೋದು, ಕತ್ತಿಗೆ ಹಾಕೋಬೋದು, ಅದು ಬಿಟ್ಟರೆ ಇನ್ನೇನು ಹಾಕೋಬೋದು. ಮೃಷ್ಟಾನ್ನ ತಿನ್ನೋದು ಎಷ್ಟು ವರ್ಷ ತಿಂತೀವಿ ನೀನು? ವಯಸ್ಸಲ್ಲಿ ದುಡಿಯೋ ವಯಸ್ಸಲ್ಲಿ ಮೃಷ್ಟಾನ್ನ ತಿನ್ಬೋದು, ಕರಗಿಸ್ಕೋಬೋದು. ವಯಸ್ಸಾಗ್ತಾ ಆಗ್ತಾ 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 ಮೃಷ್ಟಾನ್ನೂ ವಿಷ ಆಗುತ್ತೆ. ಕರೆಕ್ಟ್. ಆಮೇಲೆ ಹಾಕೋ ಬಟ್ಟೆನೂ ನಿಮಗೆ ವ್ಯರ್ಥ ಆಗುತ್ತೆ. ಆಯಿತಾ? ನೀವು ಎಂಥ ಲಕ್ಸುರಿ 24 hours ಎ ಸಿನಲ್ಲಿ ಇರೋಕ್ಕಾಗತ್ತಾ? ಎ ಸಿಲಿರೋದು ಅನಾರೋಗ್ಯಕರ.
ಯಾವತ್ತಿನ ದಿನ ಈಗ ಯಾವತ್ತಿನ ದಿನ ಎಷ್ಟು ದಿನ ನಿರಂತರವಾಗಿ ನಾವು ಆರೋಗ್ಯವಾಗಿರ್ತೀವೋ, ನಿರಂತರವಾಗಿ ನಾವು ಕೆಲಸ ಮಾಡ್ತೀವೋ, ಮೈ ದಂಡಿಸಿ ಅಲ್ಲಿವರೆಗೂ ನಾವು ಆರೋಗ್ಯವಾಗಿರ್ತೀವಿ. ಇವತ್ತಿನ ದಿನ ಯಾರು ಶ್ರೀಮಂತ ಅಂತಂದರೆ ನೆಮ್ಮದಿಯಾಗಿರೋನು, ಎಲ್ಲರ ಜೊತೆ ಹೊಂದಿಕೊಂಡು ಪ್ರೀತಿಯಿಂದ ನಗನಗ್ತಾ ಮಾತಾಡುವಂಥವನು, ಆರೋಗ್ಯವಾಗಿರೋನು. ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲಪ್ಪ, ನನಗೆ ಈ ಐಷಾರಾಮಿ ಜೀವನದ ಅವಶ್ಯಕತೆ ಇಲ್ಲಪ್ಪ, ನಾನು ಎಲ್ಲಿ ಬೇಕಾದ್ರೂ ಮಲಗ್ತೀನಿ, ಎಲ್ಲಿ ಬೇಕಾದ್ರೂ ಓಡಾಡ್ತೀನಿ, ಅವನೇ ಶ್ರೀಮಂತ ಸರ್. ಎಸ್ ಸರ್. ನೀವು ಆಮೇಲೆ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಏನು ಬೇಕಾದ್ರೂ ನೋಡ್ತೀನಿ. ಈಗ ನಾನು ಮೆಟ್ರೋನಲ್ಲಿ ಹೋಗೋಕ್ಕೆ ಸಿದ್ಧ ಇದ್ದೀನಿ. ಹೌದು, ಮೆಟ್ರೋನಲ್ಲಿ 4 ಜನ ಮಾತಾಡಿಸ್ತಾರೆ, ಖುಷಿಯಾಗಿ ಮಾತಾಡ್ರಿ, ತಪ್ಪೇನು? ಎಷ್ಟೋ ಜನ ನಮ್ಮ ಆರ್ಟಿಸ್ಟ್ಗಳು ಸರ್ ಯಾರಾದರೂ ಫೋಟೋಗೆ ಬಂದ್ಬಿಟ್ರೆ ಇವ್ರ ಮುಖ ನೋಡೋಕ್ಕಾಗಲ್ಲ ಕೆಲವ್ರಿಗೆ. ಈಗ ನಮ್ಮಲ್ಲೇ ಕೆಲವರು ಕಲಾವಿದರುಗಳಿದ್ದಾರೆ, ಆಮೇಲೆ ಬರ್ರಿ ಅನ್ನೋದು. ಏನು ಬೇಕಪ್ಪ, ಪ್ರೀತಿ ಎಲ್ಲ ಮಾಡಬಾರ್ದು ಸರ್, ಕರೆಕ್ಟ್ ಅಲ್ವಾ? ಶಾಶ್ವತ ಅಲ್ಲ ಪ್ರೀತಿ. ಆಮೇಲೆ ಸುಮ್ಮನೆ ಮುಖ ತಿರ್ಸ್ಕೊಳ್ಳೋದು ಎಲ್ಲ ಮಾಡೋದು. ಅವರಿಂದನೇ ಎಷ್ಟು ಜನದ ಹತ್ರ ನಾವು ಖುಷಿಯಾಗಿ ಎಲ್ಲರನ್ನೂ ಒಪ್ಕೊಂಡು ಬದುಕ್ತೀವೋ ಅವತ್ತು ನಿಜವಾದ ಮನುಷ್ಯನಾಗ್ತಾನೆ. DVG ಏನು ಹೇಳ್ತಾರೆ, ಎಲ್ಲರೊಳಗೂ ಒಂದಾಗ ಮಂಕುತಿಮ್ಮ ಅಂತಾರೆ. ಮನುಷ್ಯನೊಳಗೆ ಮನುಷ್ಯನಾಗಬೇಕು. ಸುರೇಶ್ ಅವರು ಕಳ್ಕೊಂಡಿದ್ದೇನು, ಗಳಿಸಿದ್ದೇನು ಇಂಡಸ್ಟ್ರಿಯಲ್ಲಿ? ಕಳ್ಕೊಂಡಿದ್ದು ವಯಸ್ಸು ಸರ್, ಗಳಿಸಿದ್ದು ಅನುಭವ ಅಷ್ಟೇ. ಅಪಾರವಾದಂಥ ಅನುಭವ ಆಗಿದೆ. ಏನು ನನಗೆ ಸಿಕ್ಕಷ್ಟು ಅವಕಾಶ ಅಲ್ವಾ? ನನಗೆ ಎಷ್ಟು ಅವಕಾಶ ಸಿಗುತ್ತೋ ಅಷ್ಟು ಅನುಭವ ಪಡ್ಕೊಂಡಿದ್ದೀನಿ. ಎಸ್ ಸರ್. ಈಗ ಸಿನಿಮಾ ನಮ್ಮಲ್ಲೇ ದೌಲತ್ ತೋರಿಸ್ತರೂ ನೋಡಿದ್ದೀವಿ. ಕೆಲವರು ದೌಲತ್ತು ದುಡ್ಡಿಂದ ಬರುತ್ತೆ, ಕೆಲವರು ದೇಹದಿಂದ ಬರುತ್ತೆ. ನಾನು ದಪ್ಪಗಿದ್ದೀನಿ, ಎತ್ತರಕ್ಕಿದ್ದೀನಿ ಅಂತ ದೌಲತ್ ತೋರಿಸ್ತಾರೆ. ಕೆಲವರು ಶಕ್ತಿ ಇದೆ ಅಂತ ತೋರಿಸ್ತಾರೆ, ಕೆಲವರು ದುಡ್ಡಿದೆ ಅಂತ ತೋರಿಸ್ತಾರೆ. ಅವರೆಲ್ಲರೂ ನೋಡ್ಬಿಟ್ಟಿದ್ದೀನಿ. ನಾವು ಒಂದೊಂದು ಸರ್ತಿ ನಾವು ಪ್ರತಿಭಟಿಸೋಕ್ಕೂ ಆಗಲ್ಲ, ಸುಮ್ಮನೆ ಅಸಹಾಯಕರಾಗಿ ಇರ್ತೀವಿ ಅಷ್ಟೇ. ಏನೋ ನಡ್ಕೊಂಡು ಹೋಗಲಿ ಅಷ್ಟೇ. ಅದು ಯಾವುದು ಶಾಶ್ವತ ಅಲ್ಲ ಸರ್. ಮನುಷ್ಯ ಯಾವತ್ತಿದ್ರೂ ಮನುಷ್ಯ ಸಾಯಿದೆ. ಇರೋ ಅಷ್ಟು ದಿನ ನಗನಗ್ತಾ ಇದ್ಬಿಡ್ಬೇಕು. ಆಮೇಲೆ ಏನು ಅಂತಂದರೆ ಇವತ್ತಿನ ದಿನ ಬೆಳಿಗ್ಗೆ ನಿದ್ದೆ ಬಂದರೆ ಪ್ರತಿದಿನ ನಾವು ಮಲಗ್ತೀವಲ್ಲ ಅದೊಂಥರ ಸಾವೇ, ಪ್ರತಿದಿನ ಹೇಳ್ತೀವಲ್ಲ ಅದೊಂಥರ ಉಂಟು. ಆಮೇಲೆ ಪ್ರತಿದಿನ ಕಳೆದಂಗೆ ನಮ್ಮ ಆಯಸ್ಸು ಕಳೆದೋಗ್ತಾ ಇರುತ್ತೆ. ಅದರಿಂದ ನಾವು ಜೀವನವನ್ನು ಅನುಭವಿಸೋದಿದೆಯಲ್ಲ ಅದರಿಂದ ವಂಚಿತರಾಗಬಾರ್ದು. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.